ಶಾಂತಿ. ದಿನಾಂಕ 27/9/2024. ಪ್ರಾತಃ ಮುರಳಿ ಬಾಬ್ ದಾದಾ ಮಧುಬನ. ಮಧುರ ಮಕ್ಕಳೇ, ನೀವೆಲ್ಲರೂ ನೆನಪಿನ ಶ್ರಮ ಪಡಬೇಕು. ನೀವು ತನ್ನನ್ನು ಆತ್ಮನೆಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ. ಆಗ ನಾನು ನಿಮ್ಮನ್ನು ಎಲ್ಲ ಪಾಪಗಳಿಂದ ಮುಕ್ತ ಮಾಡಿಬಿಡುತ್ತೇನೆ. ಪ್ರಶ್ನೆ: ಸರ್ವರ ಸದ್ಗತಿಯ ಸ್ಥಾನ ಯಾವುದು? ಅದರ ಮಹತ್ವಕ್ಕೆ ಇಡೀ ಜಗತ್ತಿಗೆ ಗೊತ್ತಾಗಬೇಕು. ಉತ್ತರ: ಅಬುಭೂಮಿ ಸರ್ವರ ಸದ್ಗತಿಯ ಸ್ಥಾನ ಆಗಿದೆ. ನೀವು ಬ್ರಹ್ಮಕುಮಾರಿಸ್ನ ಎದುರಿಗೆ ಬ್ರಾಕೆಟ್ನಲ್ಲಿ ಇದು ಸರ್ವೋತ್ತಮ ತೀರ್ಥಸ್ಥಾನ ಆಗಿದೆ ಎಂದು ಬರೆಯಬಹುದು. ಇಡೀ ಜಗತ್ತಿನ ಸದ್ಗತಿ ಇಲ್ಲಿಯೇ ಆಗಬೇಕು. ಸರ್ವರ ಸದ್ಗತಿದಾತ ತಂದೆ ಹಾಗೂ ಆದಮ್ ಅಂದರೆ ಬ್ರಹ್ಮ ಇಲ್ಲಿ ಕುಳಿತು ಎಲ್ಲರ ಸದ್ಗತಿ ಮಾಡುತ್ತಾರೆ. ಆದಮ್ ಅಂದರೆ ವ್ಯಕ್ತಿ, ಅವರು ದೇವತೆ ಅಲ್ಲ. ಅವರಿಗೆ ಭಗವಂತ ಎನ್ನಲು ಸಾಧ್ಯವಿಲ್ಲ. ಧಾರಣೆಗಾಗಿ ಮುಖ್ಯ ಸಾರ: ಈಗ ಅಂತಿಮ ಸಮಯ ಆಗಿದೆ. ಹಿಂತಿರುಗಿ ಮನೆಗೆ ಹೋಗಬೇಕು. ಆದ್ದರಿಂದ ತನ್ನ ಬುದ್ಧಿಯನ್ನು ನಾಮರೂಪದಿಂದ ತೆಗೆದು ಬಿಡಬೇಕು. ನಾವಾತ್ಮ ಸಹೋದರ ಆಗಿದ್ದೇವೆ ಎಂಬ ಈ ಅಭ್ಯಾಸ ಮಾಡಬೇಕು. ದೇಹಾಭಿಮಾನದಲ್ಲಿ ಬರಬಾರದು. 2. ಪ್ರತಿಯೊಬ್ಬರ ಸ್ಥಿತಿ ಹಾಗೂ ಯೋಗದಲ್ಲಿ ಹಗಲು ರಾತ್ರಿಯ ಅಂತರ ಇದೆ. ಆದ್ದರಿಂದ ಬೇರೆ ಬೇರೆ ಆಗಿದ್ದು ಕುಳಿತುಕೊಳ್ಳಬೇಕು. ಅಂಗದೊಂದಿಗೆ ಸ್ಪರ್ಶಿಸದಿರಲಿ. ಪುಣ್ಯಾತ್ಮರಾಗಲು ನೆನಪಿನ ಶ್ರಮ ಪಡಬೇಕು. ವರದಾನ: ತಂದೆಯ ಪ್ರೀತಿಯಲ್ಲಿ ತನ್ನ ಮೂಲ ನಿಶ್ಶಕ್ತತೆಯನ್ನು ಅರ್ಪಣೆ ಮಾಡುವಂತಹ ಜ್ಞಾನಸ್ವರೂಪಿ ಆತ್ಮ ಆಗಿರಿ. ಬಾಬ್ದಾದ ನೋಡುತ್ತಾರೆ, ಇದುವರೆಗೂ 5 ವಿಕಾರಗಳ ವ್ಯರ್ಥ ಸಂಕಲ್ಪ ಅಧಿಕಾಂಶದವರಲ್ಲಿ ನಡೆಯುತ್ತದೆ. ಜ್ಞಾನಿ ಆತ್ಮಗಳಲ್ಲಿಯೂ ಸಹ ಕೆಲವೊಮ್ಮೆ ತನ್ನ ಗುಣ ಹಾಗೂ ವಿಶೇಷತೆಗಳ ಅಭಿಮಾನ ಬರುತ್ತದೆ. ಪ್ರತಿಯೊಬ್ಬರು ತನ್ನ ಮೂಲ ನಿಶ್ಶಕ್ತತೆ ಅಥವಾ ಮೂಲ ಸಂಸ್ಕಾರಗಳನ್ನು ತಿಳಿದು ಇದ್ದಾರೆ. ಆ ನಿಶ್ಶಕ್ತತೆಯನ್ನು ತಂದೆಯ ಪ್ರೀತಿಯಲ್ಲಿ ಅರ್ಪಣೆ ಮಾಡಿಬಿಡುವುದೇ ಪ್ರೀತಿಯ ಚಿಹ್ನೆ ಆಗಿದೆ. ಸ್ನೇಹಿ ಅಥವಾ ಜ್ಞಾನಿ ಆತ್ಮಗಳು ತಂದೆಯ ಪ್ರೀತಿಯಲ್ಲಿ ವ್ಯರ್ಥ ಸಂಕಲ್ಪಗಳನ್ನು ಸಹ ಅರ್ಪಣೆ ಮಾಡಿಬಿಡುತ್ತಾರೆ. ಸ್ಲೋಗನ್: ಸ್ವಮಾನದ ಸೀಟ್ನಲ್ಲಿ ಸ್ಥಿತರಿದ್ದು ಸರ್ವರಿಗೂ ಗೌರವ ನೀಡುವಂತಹ ಮಾನನೀಯ ಆತ್ಮ ಆಗಿರಿ. ಓಂ ಶಾಂತಿ.